ಸರ್ ಡಿಮ್ಯಾನ್ ಇ ವಿ ಮೋಟರ್ಸಿಂದ ನೋಡಿ, ಅಕಸ್ಮಾತ್ ನೋಡಿ ಗಾಡೀಲಿ ಕೀ ಆನ್ ಮಾಡಿದ್ರೂ ಆನ್ ಆಗಿಲ್ಲ, ಅಥವಾ ಬ್ಯಾಟ್ರಿ ವರ್ಕ್ ಆಗ್ತಿಲ್ಲ, ಡಿಸ್ಪ್ಲೇ ಆನ್ ಆಗ್ತಿಲ್ಲ, ಈ ಥರ ಏನಾದ್ರು ಕಂಪ್ಲೇಂಟ್ ಬಂದರೆ, ಅಥವಾ ಆನ್ ಮಾಡಿದಾಗ ಕೀಯಲ್ಲಿ ಸೌಂಡ್ ಬರೋಲ್ಲ, ಏನೂ ಬಂದಿಲ್ಲ ಅನ್ನೋ ಥರ ಇದ್ದರೆ ಒಂದು ಸತಿ ಏನು ಮಾಡಿ ನೋಡಿ, ಚಾರ್ಜರ್ ಕನೆಕ್ಟ್ ಮಾಡಿದ್ದೀವಿ. ಅದಕ್ಕೆ ಮುಂಚೆ ಏನು ಮಾಡಬೇಕಂದ್ರೆ ಇಲ್ಲಿ ಬ್ಯಾಟ್ರಿ ಕನೆಕ್ಷನ್ನ ರಿಮೂವ್ ಮಾಡಬೇಕು. ನೀವು ಅಕಸ್ಮಾತು ಬೇರೆ ಏನಾದರೂ ಬಿಚ್ಚಿದರೆ ಅದು ಯಾವ ಥರ ಫಿಟ್ಟಿಂಗ್ ಮಾಡಿರುತ್ತೋ ಮುಂಚೆ ಅದೇ ಥರ ಮತ್ತೆ ರೀಫಿಟ್ಟಿಂಗ್ ಮಾಡ್ಕೊಂಬಿಡಿ. ಅದಾದಮೇಲೆ ಏನಿದೆ ಬ್ಯಾಟ್ರಿ ಕನೆಕ್ಷನ್, ಯಾಕಿದು ಚೆಕ್ ಮಾಡ್ತಾಯಿದ್ದೀವಿ ಅನ್ನೋದಂದರೆ, ಈಗ ಬ್ಯಾಟ್ರಿಲಿ ಕಂಪ್ಲೇಂಟ್ ಇದೆಯಾ ಅಥವಾ ಗಾಡೀಲಿ ಕಂಪ್ಲೇಂಟ್ ಇದೆಯಾ ಅಂತ ತಿಳ್ಕೊಳ್ಳೋ ಕಾರಣಕ್ಕೆ ಇದನ್ನು ಮಾಡಬೇಕಾಗತ್ತೆ. ನೋಡಿ, ಬ್ಯಾಟ್ರಿನ ಡಿಸ್ಕನೆಕ್ಟ್ ಮಾಡಬೇಕು. ಬ್ಯಾಟ್ರಿನ ಡಿಸ್ಕನೆಕ್ಟ್ ಮಾಡಿ ಅದಾದಮೇಲೆ ಈ ಕೆಲಸ ಮಾಡಬೇಕು. ಬ್ಯಾಟ್ರಿನ ಡಿಸ್ಕನೆಕ್ಟ್ ಮಾಡಾಯಿತು. ನೋಡಿ, ಇದು ಡಿ ಪಿ ಆನಲ್ಲಿರಬೇಕು. ನಾರ್ಮಲ್ ಬ್ಯಾಟ್ರಿ ಹಾಕಿದಾಗ ಆನಲ್ಲಿ ಹೆಂಗಿರುತ್ತೆ ಅದೇ ಥರ ಡಿ ಪಿ ಆನಲ್ಲಿರಬೇಕು. ಕಂಟ್ರೋಲರ್ ಆಗಲಿ ಮತ್ತೊಂದಾಗಲಿ ಏನೇ ಬಿಚ್ಚಿದ್ರೂ ಮತ್ತೆ ರೀಫಿಟ್ಟಿಂಗ್, ಮುಂಚೆ ಹೆಂಗಿತ್ತು ಒರಿಜಿನಲ್ಟಿ ಅದೇ ಥರ ಫಿಟ್ಟಿಂಗ್ ಮಾಡಬೇಕು. ನೋಡಿ, ಈಗ ಚಾರ್ಜರ್ ಹಾಕಿದ್ದೀವಿ ಖಾಲಿ. ಈಗ ಬ್ಯಾಟ್ರಿ ಕನೆಕ್ಟ್ ಮಾಡಿಲ್ಲ ನಾವು ಗಾಡಿಗೆ. ಇವಾಗ ನೋಡಿ, ಚಾರ್ಜರ್ ಕನೆಕ್ಟ್ ಮಾಡಿದ್ದು ಆನ್ ಮಾಡಿದ್ರೆ ಸ್ವಲ್ಪ ಹೊತ್ತು ನೋಡಿ ಈ ಥರ ಬ್ಲಿಂಕ್ ಆಗುತ್ತೆ ಡಿಸ್ಪ್ಲೇ. ಒಂದೊಂದು ಚಾರ್ಜರಲ್ಲಿ ಒಂದೊಂದು ಥರ ಮೆಥಡ್ ಇರುತ್ತೆ, ಆದರೆ ಒಂದೊಂದು ಚಾರ್ಜರಲ್ಲಿ ಒಂದೊಂದು ಥರ ತೋರಿಸುತ್ತೆ ನಿಮಗೆ. ಅದೇ ಬೇರೆ ಚಾರ್ಜರಲ್ಲಿ ತೋರಿಸ್ತೀನಿ. ನಿಮಗೆ ಯಾವ ಚಾರ್ಜರ್ ಕೊಟ್ಟಿದ್ದೀನಿ ಅಂತ ನನಗೊಂದು ಫೋಟೋ ತೆಗೆದು ಕಳಿಸ್ಬೇಕಾಗತ್ತೆ ಫಸ್ಟು. ಅದಾದಮೇಲೆ ಗೊತ್ತಾಗುತ್ತೆ ನಿಮಗೆ. ನೋಡಿ, ಈ ಚಾರ್ಜರ್ ನೋಡಿ, ಇದೆಲ್ಲ ಆಫ್ ಮಾಡಿ ಆನ್ ಮಾಡಿ ನೋಡಿ, ಈ ಥರ ಆನ್ ಆಗುತ್ತೆ. ಅಲ್ಲಿ ಲೈಟ್ ಆಫ್ ಆಗೋವರೆಗೂ ವೆಯ್ಟ್ ಮಾಡಬೇಕಾಗತ್ತೆ. ನೋಡಿ ನೋಡಿ, ಈಗ ಆನ್ ಆಯಿತಾ? ನೋಡಿ, ಇಲ್ಲಿ ಆಫ್ ಆಯಿತು. ತಿರ್ಗಾ ಈ ಸ್ವಿಚ್ನ ಆಫ್ ಮಾಡಿದ್ಮೇಲೆ ನೀವು ಇಲ್ಲಿ ಲೈಟ್ ಆಫ್ ಆಗೋವರೆಗೂ ವೆಯ್ಟ್ ಮಾಡಬೇಕು. ಆಫ್ ಆದಮೇಲೆ ಮತ್ತೆ ನೋಡಿ, ಕೀ ಆನಲ್ಲಿರಬೇಕು. ಈಗ ಸ್ವಿಚ್ ಹಾಕಿದ ತಕ್ಷಣ ನಿಮ್ಗೆ ಸೌಂಡ್ ಬಂದುಬಿಡುತ್ತೆ. ಆವಾಗ ನಿಮಗೆ ಗಾಡೀಲಿ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಅರ್ಥ. ಆವಾಗ ಬ್ಯಾಟ್ರಿ ಏನಾದರೂ ಫಾಲ್ಟ್ ಇತ್ತು ಅಂದರೆ ಡೈರೆಕ್ಟ್ ನಮ್ಮ ಹತ್ರ ಕಳಿಸಿ 100% ಕ್ಲಿಯರ್ ಮಾಡಿ ಕೊಡ್ತೀವಿ. ಮತ್ತೆ ರೀಫಿಟ್ಟಿಂಗ್ ಮಾಡಿದ್ರೆ ವರ್ಕ್ ಆಗುತ್ತೆ. ಥ್ಯಾಂಕ್ ಯು. ಡಿಮ್ಯಾನ್ ಇ ವಿ ಮೋಟರ್ಸ್.